ಬುಕ್ ಮಾಡಕ್ ಹೇಳ್ತಾರೆ, ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ವಶೀಕರಣ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಮಾಡ್ಕೊಟ್ಬಿಡಿ ನಮ್ದಾದ್ಮೇಲೆ ಆಗುತ್ತೆ ಏನು ಅಂತ. ಆಮೇಲೆ ಅವರು ಎಲ್ಲಿಂದ್ರ ಇಲ್ಲ ಬೇಡ, ನಾನು ಅಲ್ಲಿ ನನಗೆ ಫಿಕ್ಸ್ ಯಾವಾಗಾದ್ರೂ ಬಂದ್ರೆ ನನಗೆ ರೂಮ್ ಇರ್ತಲ್ಲಿ, ನಾನು ಫೋನ್ ಮಾಡಿದ್ರೆ ರೂಮ್ ಅರೇಂಜ್ ಮಾಡಿರ್ತಾರೆ. ಈತನ ಹೆಸರು ಬೆಟ್ಟಪ್ಪ ಗುರೂಜಿ ಅಂತ. ಇವನು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಅಂತೆ. ಇಷ್ಟಪಟ್ಟ ಸ್ತ್ರೀ ಪುರುಷ ವಶೀಕರಣ ಮಾಡೋದ್ರಲ್ಲಿ ಎತ್ತಿದ ಕೈಯಂತೆ. ಜೊತೆಗೆ 100% ಗ್ಯಾರಂಟಿ ಕೊಟ್ಟು ಚಾಲೆಂಜ್ ಬೇರೆ ಹಾಕ್ತಾನೆ. ಇವನ ಸ್ಪೆಷಲೈಸೇಷನ್ ಲಿಸ್ಟ್ ನೋಡಿದ್ರೆ ದೇಶದ ಅರ್ಧ ಸಮಸ್ಯೆ ಈತನಿಂದಲೇ ಪರಿಹಾರ ಆಗೋ ಎಲ್ಲಾ ಸಾಧ್ಯತೆಗಳು ಇವೆ. ಈ ಬೆಟ್ಟಪ್ಪ ಗುರೂಜಿ ಕೊಟ್ಟ ಸಮಸ್ಯೆ ಪರಿಹಾರದ ಪಟ್ಟಿಯನ್ನೊಮ್ಮೆ ನೋಡಿ. ಈ ರೀತಿ ಕಲರ್ ಆಗಿ ಫೇಸ್ಬುಕ್, ವಾಟ್ಸಪ್ ಮತ್ತೆ ಇತರೆ ಜಾಲತಾಣದಲ್ಲಿ ಜಾಹೀರಾತು ಕೊಟ್ಟಿದ್ದಾನೆ. ಈತನ ಜಾಹೀರಾತಿಗೆ ಮಾರು ಹೋಗಿ ಯಾರಾದರೂ ಸಮಸ್ಯೆ ಪರಿಹಾರ ಮಾಡಿಕೊಡಿ ಅಂತ ಈ ನಂಬರ್ಗೆ ಕರೆ ಮಾಡಿದ್ರೆ ಆತ ಕೊಡೋ ಉತ್ತರ ಕೇಳಿ. ನಿಯತ್ತಾಗಿ ನಡೆದ್ರೆ ಎಲ್ಲೋದ್ರೂ ಒಂದು ಮರಣ ಇಲ್ಲ, ಎಲ್ಲೋದ್ರೂ ಸಾವಿಲ್ಲ ಅಂತ ಹೇಳಿದ್ರ. ಇದರಲ್ಲಿ ಒಳ್ಳೇದೂ ಇದೆ, ಕೆಟ್ಟದೂ ಇದೆ. ನಾವು ಮಾಡ್ತಿದ್ರೆ ಚೂರು ಒಳ್ಳೇದೂ ಇರಲ್ಲ, ಅದು ಕೆಟ್ಟದೆ. ಆದ್ರೆ ಅದು ಒಳ್ಳೇದ ಥರ ನಾವು ಉಪಯೋಗಿಸ್ಬೇಕಷ್ಟೇ. ಈತನ ಬಳಿ ಏನೇ ಸಮಸ್ಯೆ ಹೇಳಿದ್ರು ಆತ ಹೇಳೋ ಉಪಾಯ ಒಂದೇ, ಅದೇ ಅಷ್ಟದಿಗ್ಬಂಧನ ಪೂಜೆ. ಅದಕ್ಕಾಗೋ ಖರ್ಚು 45,000 to 50,000 ಅಂತಾನೆ. ಸರಿ, ಇದಕ್ಕೆ ಒಪ್ಪಿದ್ರೆ ಬೆಂಗಳೂರಿಗೆ ಬರ್ತೀನಿ, ಬಸ್ ಚಾರ್ಜ್ ಕಳಿಸಿ ಅಂತಾನೆ. ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ. ಅದು ಹೇಳಿದ್ನಲ್ಲ ಅಷ್ಟ ಮಹಾತಿಪ್ಪದನ ಅಂತೇಳಿ ಮಹಾಪ್ರಯೋಗ ವಿಚಾರಣೆ ಮಾಡ್ಬೇಕಾಗುತ್ತೆ ಅದಕ್ಕೆಲ್ಲ. ಅದೇ ನೀವು ಹೇಳಿ ಗುರುಗಳೇ, ಏನು ಮಾಡಬೇಕು, ಎಷ್ಟು ಮಾಡಬೇಕು? ಅದು ಮಹತ್ವದ ನಾನಾ ತರದ ವಸ್ತುಗಳನ್ನು ತಂದ್ಬಿಟ್ಟು ನಿಮ್ಮ ಹೆಸರ ಮೇಲೆ ತಂದ್ಬಿಟ್ಟು ಮಹತ್ವದ ದೇವಿ ಕಾಳಿಕಾ ದೇವಿ ಆರಾಧನೆ ಮುಂದೆ ಆ ರೇಂಜ್ ಪ್ರಯೋಗ ಮಾಡ್ಬೇಕಾಗುತ್ತೆ. ಅದು ನಾಳೆ ನಮ್ಗೆ ಒಂದು 3,000 ರೂಪಾಯಿ ಹಾಕಿ ನನಗೆ ಬಸ್ ಚಾರ್ಜ್ ಮಾಡ್ಕೊಂಡು ಬಂದು ರೂಮ್ ಮಾಡ್ಕೊಂತೀನಿ. ಎಲ್ಲಿ ಶೇಷಾದ್ರಿಪುರಂ ಹತ್ರ. ಓಕೆನಾ? ಅಮೌಂಟ್ ಟ್ರಾನ್ಸ್ಫರ್ ಮಾಡೋದೇನು ಬೇಡ ಸ್ವಾಮಿ, ಫುಲ್ಲು ನಾನು ನಿಮಗೆ ಕ್ಯಾಶ್ ಇದು ಮಾಡ್ತೀನಿ. ಇಲ್ಲ, ನನಗೆ ಬರ್ಲಿಕ್ಕೆ ಬಸ್ ಚಾರ್ಜಿಗೆ. ಬಸ್ ಚಾರ್ಜಿಗೆಲ್ಲ ನೀವು ನನ್ನ ಮೇಲೆ ಕೃಪೆ ತೋರಿ ಸ್ವಲ್ಪ. ಅಲ್ಲ ಗುರು, ಈಗ ನಾನು ಖಾಲಿ ಬಂದು ಖಾಲಿ ಹೋಗ್ಬೇಕಾ? ನಾನು ಬರೋದು ಮಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ನಿಮಗೆ. ಈತ ಎಲ್ಲಾ ದೇವಿಯ ಅಪ್ಪಣೆಯಂತೆ ಕೆಲಸ ಮಾಡೋದಂತೆ. ಈತ ತನ್ನ ಮಾಂತ್ರಿಕ ಶಕ್ತಿಯಿಂದ ಏನನ್ನೂ ವಶೀಕರಣ ಮಾಡಬಲ್ಲನಂತೆ. ಯಾವ್ದು ಕೈಯಲ್ಲಿ ತಗೊಂಡ ವಿಷಯ ಮಿಸ್ ಆಗಲ್ಲ, ಮಿಸ್ ಆಗೋದನ್ನ ಇಲ್ಲದು. ಈತನ ಮಾಂತ್ರಿಕ ಶಕ್ತಿ ಏನು ಅಂತ ನೋಡಿಯೇ ಬಿಡೋಣ ಅಂತ ವಿಜಯ್ ಟೈಮ್ಸ್ ತಂಡ ಆತನನ್ನ ಬೆಂಗಳೂರಿಗೆ ಕರೆಸಿತು. ಕೊಳ್ಳೆಗಾಲದಿಂದ ಬೆಂಗಳೂರಿಗೆ ಬರ್ತಿದ್ದೀನಿ, ಬಸ್ ಚಾರ್ಜ್ ಕಳಿಸಿ ಅಂದ. ಬಸ್ ಚಾರ್ಜ್ ಎಲ್ಲ ಆಮೇಲೆ ಕೊಡ್ತೀವಿ ಸ್ವಾಮೀಜಿ, ಮೊದಲು ನೀವು ಬನ್ನಿ ಅಂದ್ವಿ. ಅದಕ್ಕೆ ಬೆಟ್ಟಪ್ಪ ಸ್ವಾಮಿ ನಮ್ಮ ವಶೀಕರಣ ಕೆಲಸಕ್ಕೆ ಬೆಂಗಳೂರಿನ ಶೇಷಾದ್ರಿಪುರಂನ ಕಲ್ಯಾಣ ಲಾಡ್ಜ್ಗೆ ಬಂದು ರೂಮ್ ಮಾಡ್ದ. ನಾವು ಅಲ್ಲಿಗೆ ಎಂಟ್ರಿ ಕೊಟ್ವಿ. ಕೆಂಪು ದೋತ್ರ, ಕೆಂಪು ನಾಮ ಹಾಕೊಂಡು ನಮಗೆ 3 ನಾಮ ಹಾಕಲು ರೆಡಿಯಾಗಿಯೇ ಕೂತಿದ್ದ ಬೆಟ್ಟಪ್ಪ. ಯಾವ್ದು ಕೈಯಲ್ಲಿ ತಗೊಂಡ ವಿಷಯ ಮಿಸ್ ಆಗಲ್ಲ, ಮಿಸ್ ಆಗೋದನ್ನ ಇಲ್ಲದು. ನಮಗೂ ಮೊದಲೇ ಮಾಹಿತಿ ಸಿಕ್ಕಿದೆ. ನಮಗೆ ತುಂಬಾ ಜನರಿಗೆ ಹಿಂಗೆ ಮಾಡಿದ್ದಾರೆ. ಸುಮ್ಮನೆ ಯಾಕೆ ಬರ್ತೀರಾ? ಯಾರ ಫ್ರೆಂಡು? ಯಾವ ಫ್ರೆಂಡು? ಯಾವ ಊರವರು? ಇದೇ ಊರವರ? ನಾವು ಎಂಟ್ರಿ ಆಗ್ತಿದ್ದ ಹಾಗೆ ಬುರುಡೆ ಬಿಡಲು ಪ್ರಾರಂಭಿಸಿದ. ಎಲ್ಲರನ್ನೂ ವಶೀಕರಣ ಮಾಡ್ತೀನಿ, ವೈರಿಗಳ ಕೈಬಾಯಿ ಇಲ್ಲದ ಹಾಗೆ ನೋಡ್ಕೊಳ್ತೀನಿ ಅಂತೆಲ್ಲ ರೈಲು ಬಿಟ್ಟ. ಒಟ್ಟಿನಲ್ಲಿ ನಿಮ್ಗೆ ಯಾವ್ದ್ರಲ್ಲಾದ್ರೂ ಸಿಕ್ಕವನಿ ಎದರಾದ್ರೂ ಸ್ವಲ್ಪ ಇದು ಮಾಡ್ತಾವನಿ ಅಂತೇಳಿ ಕಾಯಿ ಕಲ್ತ್ಕೊಂತಾರೆ. ಈಗ ಮನೇಲಿ ನೀವು 4-7 ಮಾಡ್ತಾ ಇದ್ರೆ ನೀವು ಮಾತು 30 ತಲೆ ಕೊಟ್ಟು ಹೇಳಿದ್ರ. ಏನಂತಂದ್ರೆ ಈಗ ಅಮಾವಾಸ್ಯೆ ಆಯ್ತು, ನಿಮಗೆ ದೊಡ್ಡ ಹಬ್ಬ ಆಯ್ತು, ಅದರಲ್ಲಿ ವಿಶೇಷ ಪೂಜೆಗಳು ನಡೆದಿದ್ದವು. ಈತ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ವಶೀಕರಣ ಮಾಡಿದಾನಂತೆ. ಈತ ವಶೀಕರಣ ಮಾಡಿದವರ ಪಟ್ಟಿಯೇ ಈತನ ಪುಸ್ತಕದಲ್ಲಿದೆ. ಈತ ಹಣ ಪಡೆದು ಕೊಳ್ಳೆಗಾಲದಲ್ಲಿ ಮಧ್ಯರಾತ್ರಿ ವಶೀಕರಣ ಪೂಜೆ ಮಾಡ್ತಾನಂತೆ. ಅಷ್ಟಮಹಾ ದಿಗ್ಬಂಧನ ಅಂತೇಳಿ ಮಾತದ ವಿಶೇಷ ಪೂಜೆ ಮಾಡಿದ್ರೆ ಅದು ಎಲ್ಲಾ ರೀತಿ ನೀವು ಅನ್ಕೊಂಡಂಗ ಆಗಿರ್ಬೇಕು. ಮತ್ತೆ ನಿಮ್ದು ಮನಸ್ಸಲ್ಲಿ ಏನು ಇದೆ ವಿಚಾರಣೆ ಎಲ್ಲ ಸರಿ ಆಗ್ಬೇಕು.
ಅದೇ ಮೇನ್ ಜನವಶೀಕರಣ ಅದೇ ಇಂಪಾರ್ಟೆಂಟ್ ಈಗ ತಿಳಿತ್ರ. ಎಲ್ಲಾ ರೀತಿಯಿಂದ ಆ ರೀತಿಯ ಪ್ರಯೋಗ ಮಾಡ್ಬೇಕಂತ ಅನ್ಕೊಂಡಿದೀವಿ. ಮತ್ತೆ ಯಾವಾಗ ವಿಚಾರಣೆ ಮಾಡೋಣ ಎಂತ ಮಾಡೋಣ ಹೇಳಿ. ಈಗ ಈತನ ಬುರ್ಡೆ ಕೇಳಿ ಸಾಕಾದ ನಾವು ಡೈರೆಕ್ಟ್ ಆಗಿ ಲಾಡ್ಜ್ ರೂಮ್ಗೆ ಕ್ಯಾಮ್ರಾ ಸಮೇತ ಎಂಟ್ರಿ ಕೊಟ್ವಿ. ಆಗ ಆತನ ನಾಲಿಗೆ, ಕೈ, ಕಾಲು ಎಲ್ಲ ಬಿದ್ದು ಹೋಯ್ತು. ನಮಗೂ ಸ್ವಲ್ಪ ಸಮಸ್ಯೆ ಇದೆ, ಗೊತ್ಕೊಳ್ಳಿ. ಹೇಳಿ, ನಮಗೂ ಪರಿಹಾರ ಹೇಳಿ. ಏನೇನು ಪರಿಹಾರ ಮಾಡಿಸ್ತೀರೋ ಹೇಳಿ ನಮಗೆ. ತುಂಬಾ ಜನರಿಗೆ ಹಿಂಗೆ ಮಾಡಿದ್ದಾರೆ ಇವರು. ಏನೇನು ಮಾಡಿದ್ರೆ ಎಲ್ಲ ರೆಕಾರ್ಡ್ ಇದೆ ನಮ್ಮ ಹತ್ರ. ನಾವೇನು ರೆಕಾರ್ಡ್ ಇಲ್ಲ, ನನ್ನ ಪರಿಚಯ ಇರ್ಬೋದು ನಿಮಗೆ. ನಾನು ಯಾವ ರೆಕಾರ್ಡ್ ಇಲ್ಲ ನಾವು ಬರಲ್ಲ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.